ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ, ನನ್ನನ್ನು ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿಯವರು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರು ಆದ HD ಕುಮಾರಣ್ಣನವರು, ರಾಜ್ಯ ಘಟಕ ಅಧ್ಯಕ್ಷರಾದ ನಮ್ಮ ನಿಖಿಲ್ ಕುಮಾರಣ್ಣವರು, ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದ JK ಕೃಷ್ಣಾರೆಡ್ಡಿಯವರು ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು, ಕೋಲಾರ ಜಿಲ್ಲೆಯ ಹಾಲಿ ಸಂಸದರಾದ ಮಲ್ಲೇಶ್ ಬಾಬು ಅವರು, ನಮ್ಮ ಕೋಲಾರ ತಾಲೂಕಿನ ಎಲ್ಲ ಮುಖಂಡರುಗಳು, ನಾಯಕರುಗಳು ಸೇರಿ ನನ್ನನ್ನು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ. ತಾಲೂಕಿನ ಮುಖ್ಯ ನಮ್ಮ ಅಧ್ಯಕ್ಷರಾದ ಪೂರ್ವ ಭಾಗದ ನಮ್ಮ ಹಾಲಿ ನಿರ್ದೇಶಕರಾದ ಕಾಡೇನಲ್ಲ ನಾಗರಾಜನ್ನವರು, ಪಶ್ಚಿಮ ಭಾಗದ ನಮ್ಮ ಹಾಲು ನಿರ್ದೇಶಕರಾದ ಶ್ಯಾಮೇಗೌಡನವರು, DCC ಬ್ಯಾಂಕ್ ನಿರ್ದೇಶಕರಾದ ರಘುಪತನ್ನವರು, ನಮ್ಮ ಮಾಜಿ ಮಂತ್ರಿಗಳಾದ ಆಲಂಗೂರು ಶ್ರೀನಿವಾಸಗೌಡನವರ ಪುತ್ರಿಯಾದ ಶ್ರೀಮಾನ್ ಭವಾನಕ್ನವರು, ನಮ್ಮ ಸಾಮ್ರಾಡಲ್ಲಿ ಡಾಕ್ಟ್ರು ಪ್ರಕಾಶನ್ನವರು, ನಮ್ಮ ಮಾಜಿ ನಗರಸಭೆ ಅಧ್ಯಕ್ಷರಾದ MR ಮುರಳಿ ಅಣ್ಣನವರು, ನಮ್ಮ ಅಡ್ವೊಕೇಟ್ ಶ್ರೀನಿವಾಸ ರೆಡ್ಡಿ ಲಾಯರ್ ಅವರು, ನಮ್ಮ ನಗವರ ಸತ್ಯನ್ನವರು, ಆಮೇಲೆ ಗೊಲ್ಲಲ್ಲಿ ಜಗದೀಶ್ ಅವರು, ರೆಜಾರ್ಟ್ ಚಂದ್ರವರು, ಗೊಲ್ಲಲ್ಲಿ ಪ್ರಭಾಕರ್ ಅವರು, ಇನ್ನೂ ಅನೇಕ ಮುಖಂಡರುಗಳು, ತಾಲೂಕಿನ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ನಮ್ಮ ಕೋರ್ ಕಮಿಟಿ ಸದಸ್ಯರನ್ನು ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ಹುಟ್ಟುಹಬ್ಬಕ್ಕೆ ನಾನು ಮೊದಲಿನಿಂದ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೆ. ಈಗ ಜಾತ್ಯತೀತ ಜನತಾದಳದ ನನ್ನನ್ನು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ನನ್ನ ಅಭಿಮಾನಿಗಳು, ತಾಲೂಕಿನ ಎಲ್ಲ ಮುಖಂಡರುಗಳು, ಎಲ್ಲ ಗಣ್ಯ ವ್ಯಕ್ತಿಗಳು, 30 ಪಂಚಾಯತಿಂದ ಹಳ್ಳಿಗೂ ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು ಎಲ್ಲರೂ ಬಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಒಟ್ಟಿಗೆ ಬಂದು ನನ್ನನ್ನು ವಿಜೃಂಭಣೆಯಿಂದ ಎಲ್ಲರೂ ನನ್ನ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಅವರಿಗೂ ಸಹ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಮಗೆ ಹುಟ್ಟುಹಬ್ಬಕ್ಕೆ ನಮ್ಮ ಶಾಸಕರ ಜೊತೆಯಲ್ಲಿ ನಮ್ಮ MR ಮುರಳಣ್ಣವರು, ರೆಜಾರ್ಟ್ ಚಂದ್ರನ್ನವರು ಒಟ್ಟಿಗೆ ಅವ್ರ ಜೊತೆಯಲ್ಲಿ ಬಂದು ನಮಗೆ ವಿಶ್ ಮಾಡಿದ್ದಕ್ಕೆ ಅವ್ರಿಗೂ ನಂದು ಅಭಿನಂದನೆ ತಿಳಿಸ್ತಾ, ನಮ್ಮ ಅದೇ ರೀತಿಯಾಗಿ ನಮ್ಮ ತಿಮರಾವತ್ನಲ್ಲಿ ಜಯರಾಮ್ ರೆಡ್ಡಿಯನ್ನವರು, ಹಾಗೆ ನಮ್ಮ ಲಕ್ಷ್ಮೀನಾರಾಯಣವರು, ಸಿಮೆಂಟ್ ಗೋಪಾಲ್ ಅವರು, ನಮ್ಮ BMC ವೆಂಕಟರಾಮೇಗೌಡ ಅವರು ಎಲ್ಲರೂ ಸೇರಿಸಿ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ.